ಈಗ ಹುಮ್ನಾಬಾದ್ದಾಗ ನೋಡಿದಾಗ ಇವ್ ಒಳ್ಳೆ ರೈತರಿಂದ ಇಬ್ಬರು ಪಾರ್ಟಿದವ್ರು ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಕಲ್ತಿ ರೈತರಿಗೆ ಸಪೋರ್ಟ್ ಮಾಡಿದಂತ ದೃಶ್ಯಗಳು ಕಾಣಿಸ್ತಾ ಇದ್ದಾವ. ಓಕೆ चरणों तो कहीं सुन रहे तो लाइव में भी मैं हाथ जोड़ के बोल को तेरे को तो बसों के लगे एमएलए देखता है तेरे आदमी यहाँ सब देखते हैं लेकिन पैसे दिला के मुझे ಬಂದು ರೈತರ ಕಷ್ಟದಾಗ ಅಲ್ಲಿ ರೈತರ ಕಷ್ಟದಾಗ ನಾವು ನೋಡಿದಾಗ ಡಿಜೆ ಸಾಂಗ್ ಇತ್ತು शरणों सलगार सॉन्ग शरणों करो विजय सिंह करो और कौन दूसरा सिंह आता है उन्हों करो और एक शानो खानो दूसरा और कौन आता वो भी करो दूसरी पार्टी वाले भी आते हमारे गांव को अच्छा करो बोल के मैं हाथ जोड़ो. बसव कल्याण तालूका ಹಾಗೂ ಹುಣಸೂರು ತಾಲೂಕಾ ಎರಡು ಮತಕ್ಷೇತ್ರ. ಬಸವ ಕಲ್ಯಾಣ ತಾಲೂಕಾ ಎರಡು ಸಾಕಷ್ಟು ಮಳೆ ಬಂದಿ ಬೆಳೆ ಹಾನಿ ಆಗಿದಂತ ವಿಷಯ ರೈತರಿಗೂ ಗೊತ್ತಿದೆ, ಅಧಿಕಾರಿಗಳಿಗೂ ಅದೇ ಜೊತೆಯಲ್ಲಿ ಎಲ್ಲ ಪಾರ್ಟಿದು ಕಾರ್ಯಕರ್ತರು ಪದಾಧಿಕಾರಿ ಇಲ್ಲಿನ MLA ಕೂಡ ಒಳ್ಳೆ ರೀತಿಯಿಂದ ಅವ್ರು ತಿಳ್ಕೊಂಡಾರ ರೈತರ ಬಗ್ಗೆ ಹೆಂಗ್ ಕಷ್ಟ ಅದ ಏನದ. ನಾನು ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ ಜಾತ್ಯತೀತ ಜನತಾ ಪಕ್ಷ ವತಿಯಿಂದ ಸಾಕಷ್ಟು ರೈತರ ಸಮಸ್ಯೆ ಇದ್ದಾಗ ಇಡೀ ಕಲ್ಯಾಣ ಕರ್ನಾಟಕ ಭಾಗ ಆಗಲಿ ಆ ಕಡೆಯಿಂದ ಹಾಸನ ಭಾಗ ಆಗಲಿ ಕರ್ನಾಟಕದಲ್ಲೂ ಕೂಡ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿ ಅವರು ವಿಸಿಟ್ ಮಾಡಿ ಎಲ್ಲಿ ರೈತರಿಗೆ ಅನ್ಯಾಯ ಆಗ್ಯದ ಎಲ್ಲಿ ಪರಿಹಾರ ಸಿಕ್ಕಿಲ್ಲ ಅದ್ರ ಕೂಗು ಕೂಡ ಕೊಟ್ಟಿದಾಗ ನಾವು ಒಂದು ಮಾತು ಕೇಳಕ್ ಬಯಸ್ತಾ ಇದ್ದೀನಿ. ಬಸವ ಕಲ್ಯಾಣದಾಗ ಒಂದ್ MLA ಅವ್ರ ಜವಾಬ್ದಾರಿ ಏನಪ್ಪ, ಅವ್ರ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತಾರೆ. ಒಂದ್ ಏನೇ ಕೆಲಸ ಮಾಡ್ಬೇಕಾದಾಗ ಇಲಾಖೆಗಳು ಅವ್ರ ಕೈಯಲ್ಲಿ ಇರ್ತಾವ. ರೈತರಿಗೆ ಇನ್ನತನ ಪರಿಹಾರ ಸಿಕ್ಕಿಲ್ಲ, ಎಷ್ಟೆಷ್ಟು ಕ್ರಾಪ್ ಲಾಸ್ ಆಗಿದೆ ಎಂಬುದ್ರ ಬಗ್ಗೆ ಇಲ್ಲ ರಿಪೋರ್ಟ್ಗಳು ಇದ್ದಾವ. ಈಗ ಸೋಯಾ ಬೀಜ ಆಗ್ಲಿ ಉದ್ದಾಗ್ಲಿ ಎಲ್ಲ ರೀತಿಯಿಂದ ಏನ್ ನಮ್ಮಲ್ಲಿ ಹೆಸರಾಗ್ಲಿ ಸುಮಾರು 3 ಸಲ ರಿಪೋರ್ಟ್ ಆಗಿದಾವ. 5,990 ಹೆಕ್ಟೇರ್ ಆಗಲಿ, ಅದೇ ರೀತಿ 12,800 ಹೆಕ್ಟೇರ್ ಹುಣಸೂರು ಬೇರೆ ಬಸವ ಕಲ್ಯಾಣ ಬೇರೆ. ಸ್ವಲ್ಪ ಫಿಗರ್ದಾಗೂ ಕೂಡ ಕೆಳಗ ಮ್ಯಾಗ ಇದೆ, ಯಾಕಂದ್ರೆ 2 ಸಲ 3 ಸಲ ಸರ್ವೆ ಮಾಡಿದಾಗ ಸುಮಾರು ಇಲ್ಲಿ ತೋರಿಸಿದಾಗ ಹುಣಸೂರ್ದಾಗ 7,838 ಹೆಕ್ಟೇರ್, ಬಸವ ಕಲ್ಯಾಣದಾಗ 31,072 ಹೆಕ್ಟೇರ್ ಕ್ರಾಪ್ ಡ್ಯಾಮೇಜ್ ಆಗಿದೆ. ಬ್ಲ್ಯಾಕ್, ರೆಡ್, ಸೋಯಾ, ಕಾಟನ್, ಶುಗರ್ ಕೇನ್, ಪಪಾಯ, ಪೊಮೊಗ್ರೆನೇಟ್, ಲೆಮನ್, ಸಿಟ್ರಸ್, ಅದೇ ರೀತಿ ಟೊಮ್ಯಾಟೊ, ವಾಟರ್ ಮೆಲನ್, ಮಸ್ಕ್ ಮೆಲನ್, ಗೋವಾ, ಒನಿಯನ್, ಬನಾನಾ ಎಲ್ಲದರ ಬಗ್ಗೆ ಅವರು ಸವಿಸ್ತಾರವಾಗಿ ವರದಿ ಮಾಡಿದ್ದಾರೆ. ಏನಪ್ಪ ಅಂದ್ರೆ ನಮ್ಮ ಬಸವ ಕಲ್ಯಾಣದಾಗ ಏನ ರೈತರದು ನಾವೆಲ್ಲ ಪಕ್ಷದವ್ರು, ನಾವು ಒಂದೇ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಾಗ ಏನ್ ಮಾತಾಡ್ತೇವೆ, ರೈತರ ಬಗ್ಗೆ ನಾವೆಲ್ಲ ಮಾತಾಡ್ತೇವೆ. ಏನು ರೈತರಿಗೆ ಅನ್ಯಾಯ ಆಗ್ಬಿಡಲ್ಲ, ರೈತರ ಬಗ್ಗೆ ಕಾಳಜಿ ಇಟ್ಕೊಳ್ತೇವು, ರೈತರಿಗೆ ಪರಿಹಾರ ಇಸ್ಕೊಡ್ತೇವು, ರೈತರಿಗೆ ದೇಶದ ಬೆನ್ನು ಎಲುಬು. ಒಳ್ಳೆ ರೀತಿಯಿಂದ ನಾವು ಅವ್ರ ಫಸಲ್ ಅವ್ರು ಏನೇ ಬಿತ್ತಿದಾಗ ಅವ್ರ ಏನು ನಮಗ್ ಜೀವನದಾಗ ಬದುಕ್ಸ್ಲಕ್ ಏನು ನಮಗ ಧಾನ್ಯಗಳಾಗ್ಲಿ, ನಮಗ್ ಬರ್ತಕ್ಕಂತ ಪೀಳಿಗೆ ವೆಜಿಟೇಬಲ್ಸ್ ಆಗ್ಲಿ ಏನೇ ಕೊಡ್ಬೇಕಾದಾಗ ಅನ್ನದಾತ ಅಂತ ಒಂದು ಶಬ್ದ ಬಂದವ. ನಾವು ವಿಚಾರ ಮಾಡಿದಾಗ ಅವ್ರ ಜೊತೆಲಿ ನಿಲ್ಬೇಕು. ಇಡೀ ರಾಜ್ಯದಾಗ ಸಾಕಷ್ಟು ಕಡೆ ಮಳೆ ಬಿದ್ದಿದೆ, ಹಾಳಾಗಿದೆ. ಕಲ್ಯಾಣ ಕರ್ನಾಟಕ ಭಾಗ ಇಲ್ಲಿ ಜಾಸ್ತಿನೂ ಕೂಡ ಹಾಳಾಗಿದೆ. ಬಸವ ಕಲ್ಯಾಣದಾಗೂ ಕೂಡ ತಾವು ನೋಡ್ತಾ ಇದ್ರಿ ಮಳೆ ಬಂದು ಬೆಳೆಗಳೆಲ್ಲ ಕಡೆ ಡ್ಯಾಮೇಜ್ ಆಗಿದ್ದು. ಆದಾಗ ನನಗೇನ್ ಅನಿಸ್ತಂದಾಗ ನಿಮಗೆ ಒಂದೆರಡು ವಿಡಿಯೋನ ನಾನು ತೋರಿಸ್ತೀನಿ. ಡ್ಯಾಮೇಜ್ ಆದಾಗ ನಮ್ಮ MLA ಹೋಗಿ ಎಲ್ಲಿ ನಿಂತ್ರಪ್ಪ ಅಂದಾಗ ಬಸವ ಕಲ್ಯಾಣ MLA ಡ್ಯಾಮೇಜ್ ಆದಾಗ ಇಲ್ಲಿ ನೋಡಿ ಎಲ್ಲಿ ನಿಂತಾಗಪ್ಪ ಅಂದ್ರೆ ತೊಗರಿ ನೀರ್ದಾಗ ಎಲ್ಲಿ ನಿಂತಾಗ ರೈಟ್ ಇಲ್ಲಿ ಎಲ್ಲಿ ನಿಂದಾಗ್ಲತ್ತಾಗ ತೊಗರಿ ನೀರಾಗ ಅವ್ರಿಗೆ ಓಕೆ ತೊಗರಿ ನೀರಾಗ ನಿಂದಾಗ್ಲತ್ತಾಗ ಅವ್ರ ಇನ್ನ ನೀರಾಗ ಮುಳುಗಿಲ್ ಗನಿಮತ ಅರ್ಧಕ್ ನಿಂತಾಗ ಓಕೆ.
ಆದಾಗ ನಾನೇ ನಂಬರ್ ಅಂದಾಗ ನಿಂತಾಗ ಐ ಆಮ್ ಓಕೆ. ಒಂದೇ ಪ್ರಶ್ನೆ. ಎರಡನೇದು ಅವಾಗೇನ್ ಬಸವ ಕಲ್ಯಾಣದಾಗ ಸ್ಟ್ರೈಕ್ ಮಾಡಿದ್ರು. ಏನ್ ಮಾಡಿದಾಗಪ್ಪ ಅಂದಾಗ ಬಸವ ಕಲ್ಯಾಣದಾಗ ನಾವು ನೋಡಿದಾಗ ಬಸವ ಕಲ್ಯಾಣದಾಗ ಎಲ್ಲಾ ಕಡೆ ಅವ್ರ ಪರಿಹಾರ ಸೆಲೆಕ್ಟ್ ಏನ್ ಬೇಕು ಏನಿಲ್ಲ 2 ದಿನದಾಗ ಪರಿಹಾರ ಸಿಗ್ಬೇಕಂತ ಇವ್ರು ಸ್ಟ್ರೈಕ್ ಮಾಡಿದ್ರು. ಯಾರು? ಶಾಸಕರು. ಬಸವ ಕಲ್ಯಾಣದ ಈ ಕಡೆ ಸ್ಟ್ರೈಕ್ ಮಾಡಿದ್ರು. ಎರಡು ದಿನದಾಗ ನಾ ಶರಣು ಸಲಗಾಗ ನಾ 2 ದಿನದಾಗ ಒಂದ್ ವೇಳೆ ಪ್ರತಿಭಟನೆ ಮಾಡಿ ರೈತರಿಗೆ 2 ದಿನದಾಗ ಪರಿಹಾರ ಕೊಟ್ಟಿಲ್ಲ ಅಂದಾಗ ವಾಟ್ ನೆಕ್ಸ್ಟ್? ಅದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ. ಅದೇ ರೀತಿ ಪ್ರತಿಭಟನೆದಾಗ ತಾವೆಲ್ಲ ನೋಡಿದ್ರಿ. ಏನ್ ನೋಡಿದ್ರಿ ಅಂದಾಗ ನಾನು ಕೂಡ ನೋಡಿದೀನಿ, ಗಮನ ಹರಿಸಿದೀನಿ. ಅಲ್ಲಿ ಪ್ರತಿಭಟನೆ ಏನ್ ಮಾಡ್ಕೊತ ಬಂದ ರೈತರ ಕಷ್ಟದಾಗ, ಅಲ್ಲಿ ರೈತರ ಕಷ್ಟದಾಗ ನಾವು ನೋಡಿದಾಗ ಡಿಜೆ ಸಾಂಗ್ ಇತ್ತು, ಶರಣು ಸಲಗಾರ್ ಸಾಂಗ್. ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಳಕ್ ಬಂದಿರು ಅಂತ ನನಗೆ ಅನಿಸ್ತಾ ಇದೆ. ಕಲ್ಯಾಣ ಕರ್ನಾಟಕದಾಗ ಒಂದು ಹೆಸರು ಮಾಡಬೇಕು, ಅದು ಶರ್ಟ್ ಕಳದಿ ನಾವು ರೈತರ ಪರ ಇದ್ದೇವೆ ಅಂತ ತೋರಿಸ್ಬೇಕು. ನಾವು ಶರ್ಟ್ ಬಿಚ್ಕೋಲಿ, ಬಟ್ಟೆ ಬಿಚ್ಕೋಲಿ, ನಮ್ದು ಏನೂ ಎತ್ತರಾಜಿಲ್ಲ. ರೈತರಿಗೆ ಪರಿಹಾರ ಇಸ್ಕೊಡ್ಬೇಕಂಬುದು ನಮ್ದು ಒಂದು ಪ್ರಶ್ನೆ. ಅದ್ರ ಬಗ್ಗೆ ನಮ್ದು ಯಾವುದೋ ಯಾಕ ಅಂತ ನಾವು ಕೇಳ್ತಾ ಇಲ್ಲ. ನಾವೇನ್ ಕೇಳ್ತಾ ಇದ್ದೇವೆ ಅಂದಾಗ ಈಗ ನಾವು ನೋಡಿದಾಗ ಈಗ MLA ಅವ್ರ ಬಗೆದಾಗ ರೈತರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಕೊಡ್ತಾರ? ಈ ಇವತ್ತ ನಾಟಕ ಏನ್ ಮಾಡಿದಾರ ಶರಣು ಸಲಗಾರ್ ನಾಟಕ, ಯಾಕಂದ್ರೆ ಅವ್ರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು, ರಾಷ್ಟ್ರೀಯ ವಿಪತ್ತುಲಿಂದ ಹಣ ಕೊಡಿಸ್ಬೇಕು. ಅದು ಮಾಡೋದ್ ಬಿಟ್ಟು ಜನರು ಬತ್ತಿ ತೆಗೆದು ಕುಣಿತಾ ಇದ್ದಾರೆ. ಅದಕ್ಕೆ ನಾವು ತೀವ್ರ ಖಂಡನೆ ಮಾಡ್ತೇವೆ. ನಾವಂತ ಇಲ್ಲ, ರೈತರಂತ ಇದ್ದಾರೆ. ಓಕೆ, ಯಾಗಂತ ಇದ್ದಾಗ ಇದು ರೈತರಂತ ಇದ್ದಾಗ ಎದಕ್ಕಪ್ಪ ಅಂದ್ರೆ ನೀವು ಇದು ಮಾಡ್ತಾ ಇದ್ರಿ. ನಿಮ್ಮ ಸರ್ಕಾರ ಸೆಂಟ್ರಲ್ದಾಗ ಅದ, ಮೋದಿ ಸರ್ಕಾರ, ಕಿಸಾನ್ ನೌಕಾ ಸರ್ಕಾರ. ಮಹಾರಾಷ್ಟ್ರ ಮಾದರಿ ಬಗ್ಗೆ ಮಾತಾಡಿದಾಗ ಮಹಾರಾಷ್ಟ್ರದಾಗ ಈಗಾಗಲೇ 31,628 ಕೋಟಿ ರೂಪಾಯಿ ಕೊಟ್ಟಿದಾಗ 18,000 ರೂಪಾಯಿ ಪರ್ ಹೆಕ್ಟರ್ ಕ್ರಾಪ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದ್ರ ಭಾಗ ಜಾಯಿಂಟ್ದಾಗ ಕರ್ನಾಟಕದಾಗ ಕೊಡ್ಬೇಕಂತ ಒತ್ತಾಯ ಮಾಡಿದಾಗ ನಾನೇನ್ ಕೇಳ್ತಾ ಇದ್ದೀನಿ ಅಂದಾಗ ನೀವು ಬಟ್ಟಿ ಬಿಚ್ಚಿ ಅದು ಚಾಲ್ಕ ತಗೊಂಡು ನಾನು ಒಂದು ವಿಡಿಯೋ ತೋರಿಸ್ತೀನಿ. ಅವ್ರದ್ದು ಆ ವಿಡಿಯೋದಾಗ 2 ದಿನದಾಗ ಅಂತಾಗ ಓಕೆ 2 ದಿನದಾಗ ಮಾಡ್ಲವು. ಈಗ ಇವು ಇಷ್ಟೆಲ್ಲ ರೈತರ ಬಗೆದಾಗ ಮಾತಾಡ್ತಾಗ ನಾನೊಂದು ಪತ್ರ ಬರೆದಿದ್ದೀನಿ. ಏನ್ ಪತ್ರ ಬರೆದೀನಿ? ಹುಲ್ಸೂರ್ದಾಗ ಶಾಸಕರು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತಾರೆ. ಯಾಗಿರ್ತಾಗ ಇಲ್ಲಿ ಎಲ್ಲೇ ಮಳೆ ಅದು ಬಂದಾಗ ಅಧಿಕಾರಿಗಳಿಗೆ ತಗೊಂಡು ಜವಾಬ್ದಾರಿ ಯಾರ್ದು? MLA. ಅವಾಗ ಮೀಟಿಂಗ್ ಮಾಡ್ಯಾಗ ಏನು ಅಂತ ಪತ್ರ ಬರೆದೀನಿ. ಇವಾಗ ಸರ್ಕಾರಕ್ಕೆ ಎಷ್ಟು ಸಲ್ಲಿಸ್ಯಾಗ, ಯಾಕಂದ್ರೆ ಇಲ್ಲಿ ನೋಡಿದಾಗ ಚಪ್ಕ ಹೊಡ್ಕೊಂಡಾಗ ಹಿಂಗ್ ತಗೊಂಡಿ ಅಷ್ಟು ಹೊಡ್ಕೊಂಡಾಗ ಅಂದ್ರೆ ಎಷ್ಟು ಪತ್ರ ಬರೆದಾಗ, ಎಷ್ಟು ಗವರ್ನಮೆಂಟಿಗೆ ರೈತರ ಬಗೆದಾಗ ಕಾಳಜಿ ಇಕ್ಕಿ ನಮ್ಮ ತಾಲೂಕಕ್ ಏನ್ ಬೇಕಂತ ರಿಪೋರ್ಟ್ ಸಲ್ಲಿಸಾಗಪ್ಪ ಅದೊಂದು ಕಾಪಿ ಕೊಡು ಅಂತ ನಾ ಕೇಳ್ದ. ಸರ್ ಒಣ ಬಂದ್ ಬಾಯಲ್ಲಿ ಹೇಳ್ಯಾಗ ಮೀಟಿಂಗ್ ಯಾವುದೇ ಮಾಡಿಲ್ಲ ಅಂತ ಉತ್ತರ ಕೊಟ್ಟಾಗ ಇವು ಹುಲ್ಸೂರ್ ಓನ್ಲಿ ಮೌಖಿಕ ಆದೇಶ ಮ್ಯಾಗ ಕೊಟ್ಟಾಗ ಹೋಗ್ರಿ ಏನ್ ಡ್ಯಾಮೇಜ್ ಆಗ್ಯದ. ಅದೇ ರೀತಿ ತಹಸೀಲ್ದಾರ್ ಕೇಳ್ದ ಎಲ್ಲಿಂದು ಹುಲ್ಸೂರ್ ಅವರು ಅಂದ್ರು ಯಾವುದೇ ಮೀಟಿಂಗ್ ಮಾಡಿಲ್ಲ ಶಾಸಕರು. ಇದರ ಬಗೆದಾಗ ಗವರ್ನಮೆಂಟಿಗೆ ಸೆಂಟ್ರಲಿಗೂ ಕಳಿಸಿಲ್ಲ, ಸ್ಟೇಟಿಗೂ ಕಳಿಸಿಲ್ಲ. ನಾವು ನೋಡ್ರಿ MLA ಯಾರೇ ಇರಲಿ ಇಲಾಖೆಗಳು ಕೆಲಸ ಮಾಡ್ತಾವ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ತಹಸೀಲ್ದಾರ್, MLA ಕೆಲಸ ಮಾಡ್ಲಿ ಬಿಡ್ಲಿ, ಸರ್ಕಾರದಾಗ ಎಲ್ಲೆಲ್ಲಿ ಮಳೆ ಬರ್ತದ, ಎಲ್ಲಿ ಡ್ಯಾಮೇಜ್ ಆಯ್ತದ ಅವ್ರು ಸ್ವತಃ ಸರ್ಕಾರಕ್ಕೆ ವರದಿ ಕಳಿಸ್ತಾರೆ. ಆದ್ರೆ ಇವ್ರ ಕಾಳಜಿ ಏನು? ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿರ್ತಾಗ
ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತಗೊಂಡು ಎಷ್ಟು ಡ್ಯಾಮೇಜ್ ಆಗ್ಯದ. ಒಣೆ ಭಾಷಣದಾಗ ಅರ್ಬಿ ಕಾಳಿಗೆ ಬೈಯೋದು ಅದು ಕಾನೂನ್ದಾಗಲ್ಲ. ನೀವು ಅರ್ಬಿ ಕಾಳಿಗೆ ಹೊಡ್ಕೋಗಿ ಶೋಲಾಪುರದಿಂದ ಮಂದಿ ಇದ್ದು ಅಂತವು ನಮ್ಮ ಕಲ್ಯಾಣದಲ್ಲ. ಹೊಡೆಯೋ ಶೋಲಾಪುರದಿಂದ, ಹೊಡ್ಸ್ಕೊಂಬೋ ಗುಲ್ಬರ್ಗದಿಂದ, MLA ಕಲ್ಯಾಣ. ಇದು ಹೆಂಗದ? ಹೊಡೆಯೋ ಶೋಲಾಪುರ್, ಹೊಡ್ಸ್ಕೊಂಬೋ ಗುಲ್ಬರ್ಗದವ್ರು ಕಲ್ಯಾಣ MLA. ಎಂತ ಟೈಮ್ ಬಂತು. ಅದೇ ರೀತಿ ಕೃಷಿ ಇಲಾಖೆಗೆ ಬಂದ ಹುಮ್ನಾಬಾದ್ದಾಗ ನೋಡಿದಾಗ ಇವ್ ಒಳ್ಳೆ ರೈತರಿಂದ ಇಬ್ಬರು ಪಾರ್ಟಿದವ್ರು, ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಕಲ್ತಿ ರೈತರಿಗೆ ಸಪೋರ್ಟ್ ಮಾಡಿದಂತ ದೃಶ್ಯಗಳು ಕಾಣಿಸ್ತಾ ಇದ್ದಾವ. ಓಕೆ, 3,200 ಕೊಡ್ರಿ, 3,500 ಕೊಡ್ರಿ, ಸೆಂಟ್ರಲ್ ಇನ್ ಸಬ್ಸಿಡಿ ಕೊಡ್ರಿ, ಟೆಕ್ನಾಲಜಿ ಕೊಡ್ರಿ, ಲೇಕಿನ್ ರೈತರಿಗೆ ಸಪೋರ್ಟ್ ಮಾಡ್ರಿ ಎಂಬುದು ನಮ್ಮದೊಂದು ಮನವಿ ಇದ. ನೀವಿಷ್ಟೆಲ್ಲ ಏರಿಯಲ್ ಸರ್ವೆ ಬಸವ ಕಲ್ಯಾಣದಾಗ ನಾವು ಕೂಡ ನಮ್ಮ ಅಧಿಕಾರ ಪೀರಿಯಡ್ದಾಗ ಇಂಥ ಪರಿಸ್ಥಿತಿ ಬಂತು. ಗವರ್ನಮೆಂಟ್ ಬರ್ದಿಲ್ಲ, ಮಹಾರಾಷ್ಟ್ರ ಮಾದರಿದಾಗ ಮಾಡಬೇಕು ಅಂತ ಇವೆಲ್ಲ ಭಾಷಣ ಮಾಡಿದ್ರು. ಶರಣು ಮಾಡ್ಲಿ, ನಂದು ಏನೂ ಎತ್ರಾಜ್ ಇಲ್ಲ, ನಂದು ಎದೊಳಗೆ ಬಿ ಎತ್ರಾಜ್ ಇಲ್ಲ ಅವ್ರಿಗೆ. ನಂದು ಎತ್ರಾಜ್ ಒಂದೇ, ನಮ್ಮ ಬಸವ ಕಲ್ಯಾಣ್ ಜನ ನಿಮಗೆ ಓಟ್ ಕೊಟ್ಟಿದಾಗ ಎಲ್ಲೋ ನೋಡಿದಾಗ ನಮಗ್ ದುಃಖದ ಸಂಗತಿ ಇದೆ. ಈ ರೀತಿ ಆದಾಗ ಅವ್ರು ರೈತರ ಬಗ್ಗೆ ಭಾಷಣ ಮಾಡಿದ್ರು, ಲೆಟರ್ ಇಲ್ಲ. ನಾವು ಅದಕ್ಕೆ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಒಂದು ವೇಳೆ ಇವತ್ತು ಡೇಟ್ ಅದ 13, ನಾವು ಒಂದು 3-4 ದಿನ ಒಳಗೆ ಈ ಸಾಟರ್ಡೆ ತನ ಟೈಮ್ ಕೊಡ್ತೀವಿ. ಸಾಟರ್ಡೆ ತನ ಪರಿಹಾರ ಕೊಟ್ಟಿಲ್ಲ, ನಾವು ಕೂಡ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿ ಇವರು ನ್ಯಾಯವಾಗಿ ಬದ್ಧವಾಗಿ ಶಾಸಕರು ಪತ್ರ ಬರೆದಾಗ ಇಲ್ಲ, ಪ್ರಧಾನಮಂತ್ರಿ ಗಮನಕ್ಕೆ ತಂದಾಗ ಇಲ್ಲ. ಅವ್ರ ಶಾಸಕರ ಕಚೇರಿ ಎದುರು ಕೂಡ್ತೇವೆ ಹೋಗಿ ಮತ್ತ ಹೈವೇ ಬಂದ್ ಮಾಡಿ ಎಷ್ಟು ಸೇವಾ ಮಾಡ್ಕೊಂಡಿಗ ಅದು ಏನು ಹೊಡ್ಕೊಂಡಾಗಲ್ಲ. ಅದು ಏನು ಅದಕ್ಕೆ ಏನಂತಾರೆ ಚಮಕಂಬಲ್ಲ ಬುರ್ಬುರ್ ಪೋಚಮ್ಮ ಸಣ್ಣದಿದ್ದಾಗ ಶಾಲೆ ಪೋತ್ರಾಸ್ ತಗ ಮಾಡ್ಕೊಂಡಾಗ ಓಕೆ, ಪೋತ್ರಾಜಗ ಆಗ್ರಿ ಯಾರ ಆಜಗ ಆಗ್ರಿ ರೊಕ್ಕ ಇಸ್ಕೊಡ್ರಿ. ನಮ್ಮ ರೈತರಿಗ ಆ ವೈಶ್ಯವಾಟಿಕೆ ಬಗ್ಗೆ ತನಿಖೆ ಮಾಡಿಸ್ಲಿಕ್ಕ ನನ್ನ ಸಂಘಟನೆ ನಡೀರಿ. ನಾವು ಜನತಾದಳದವರು बसवा कल्याण महाजनते सोशल ऑर्गेनाइजेशन ऑफ बसवा कल्याण वो वुमेन्स और कोई भी गंदे जब बसवा कल्याण में ऐसा वर्ड आता है 12th सेंचुरी का हिस्ट्री का गांव में महात्मा बसवेश्वर हिंदू मुस्लिम भाईचारा का गांव में जो वैश्य वाटिके का काम चलता है बोल के जो बता गए, ये हमारे को दुख की बात है। इंक्वायरी करना है एमएलए, खाली भाषण देने में कुछ नहीं होता है, हम उनको साथ देंगे। ऐसा नहीं होना धरती पे, इसलिए हम आज प्रेस मीट करें। हम उनको खत भी लिखा हूं मैं, अभी पहुंचे नहीं पहुंचे उनका ऑफिस में नहीं मालूम क्यों, कहाँ है, कैसा होगा। दूसरी बात एक बोलना चाहता हूँ इसके साथ साथ, एक छोटी बात, जो बसवा कल्याण में इतनी नमूने की एसोसिएशन है, इतने अलग अलग लागी एशियन है, अड़त एशियन है, मार्केट है, सोशल एशियंस है, फ्रेंड्स एशियंस है, बुद्धिजीवी की एशियन है। अरे मैं हाथ जोड़ के बोलूं, आपके माता बहन भाई बच्चा एक्सीडेंट होके रोड के ऊपर गिरे तो क्या तकलीफ होता है। इंसानियत तो रखो, 1 घंटे के लिए तो बसों के लिए बंद करके पूछो भाई, सब कुछ छोड़ के जाना है, साथ में कुछ नहीं आने वाला है। इंसानियत से तो वो कांग्रेस गंदे, बीजेपी गंदे, जनता दल गंदे, किसी को गाले मत दो, खड्डे बराबर किए, 1 घंटे का तो बंद करो। दोनों को, इनको 70,000 वोट दिए, उनको 90,000 कितने दिए, और 25 साल उन्होंने 250 साल गंदे, कोई प्रॉब्लम नहीं है, लेकिन खड्डे भी नहीं भरे। हमने ईश्वर साहब को रिक्वेस्ट करे, कोली समाज का फंक्शन को आए, आज के साथ मारते कल, क्योंकि पैसे आए नहीं, भालकी को आए, अब क्यों नहीं मार लेगा। यार दिन बोल को भाषण दिया, मराठी में भाषण दिया, चुप क्यों बेटा। शरणू तू कहीं सुन रहा है तो लाइव में भी मैं हाथ जोड़ के बोल तेरे को, तू बसों के लगे एमएलए है, देखता है तेरे आदमी यहाँ सब देखते हैं, लेकिन पैसे दिला के भाई ರೊಕ್ಕ ಇಸ್ಕೊಡೋಣ। ಭಾಷಣ ನೋಡಿ 8 ಬೇಕು ಭಾಷಣ ನೋಡಿ ಬೇಡ, ಬ್ರ್ಯಾಂಡಿಂಗ್ ಮಾಡ್ಕೋಬೇಡ, कल्याणात सेवा माडू, शरणूर नाडದ मराठीत भाषण ನೋಡಿದಿ, कोण नाही तुमचा मी शरणूर सरकार तुझा बापाचा देता है, एक का खेत नहीं, मी बोलता क्या है। देखो भाई, इसलिए किसानों का तकलीफ है, पूरी प्रेस सीनियर सभी लोग आप ऐसे हैं, जो भी इसको गवर्नमेंट को लोगों को जो बोलना चाहिए वो आप बताओ। हमारे गांव का अच्छा बंदे
विजय सिंह जी को भी बोल रहा हूँ हमारे गांव का अच्छा करो, शांति में तुम सुन रही, लेकिन मीटिंग क्यों नहीं करे बोल के आप नहीं पूछे, वो तुम्हारा भी गलत है बोल के मैं खंडन कर। कुछ डाउट है तो पूछो। ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲುಬು ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.